ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಕಾರ್ಪೆಂಟರ್ ಮನೆಯಲ್ಲಿ ನಾಡಬಂದೂಕು ಫ್ಯಾಕ್ಟರಿ ಅಕ್ರಮ ಜಾಲಕ್ಕೆ ಪೊಲೀಸರ ಬ್ರೇಕ್. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಪಟ್ಟಣದ ಭದ್ರಾಪುರ ಗ್ರಾಮದಲ್ಲಿ ಸದ್ದಿಲ್ಲದೆ ನಡೆಯುತ್ತಿದ್ದ ಅಕ್ರಮ ನಾಡಬಂದೂಕು ದಂಧೆಯನ್ನು ಶಿಕಾರಿಪುರ ಪೊಲೀಸರು ಸಿನಿಮೀಯ ಶೈಲಿಯಲ್ಲಿ ಬಯಲಿಗೆಳೆದಿದ್ದಾರೆ. ಇಲ್ಲಿನ ಭದ್ರಾಪುರ ಗ್ರಾಮದ ನಿವಾಸಿ 67 ವರ್ಷದ ಲಕ್ಷ್ಮಣಪ್ಪ ಎಂಬಾತನೇ ಈಗ ಪೊಲೀಸರ ಅತಿಥಿಯಾಗಿರುವ ಆರೋಪಿ. ವೃತ್ತಿಯಲ್ಲಿ ಕಾರ್ಪೆಂಟರ್ ಆಗಿರುವ ಈ ಲಕ್ಷ್ಮಣಪ್ಪ ತನ್ನ ವೃತ್ತಿಯ ಮರೆಯಲ್ಲಿ ಹಳೆಯ ಮನೆಯೊಂದನ್ನು ಅಕ್ರಮವಾಗಿ ನಾಡಬಂದೂಕು ತಯಾರಿಸಲು ಬಳಸಿಕೊಳ್ಳುತ್ತಿದ್ದ. ಫೆಬ್ರವರಿ 4ರಂದು ಎಸ್ಐ ವಿಜಯ್ ಅವರಿಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಕಾರ್ಯಪ್ರವೃತ್ತರಾದರು. ಕೂಡಲೇ ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಪಡೆದ ಪೊಲೀಸರ ತಂಡ ಆರೋಪಿಯ ಮನೆ ಮೇಲೆ ದಿಢೀರ್ ದಾಳಿ ನಡೆಸಿದ ವೇಳೆ ಪೊಲೀಸರು ದಂಗಾಗಿದ್ದಾರೆ. ಹಳೆಯ ಮನೆಯಲ್ಲಿ ಅತ್ಯಂತ ಚಾಣಾಕ್ಷತನದಿಂದ ಬಚ್ಚಿಟ್ಟಿದ್ದ 7 ಸಿಂಗಲ್ ಬ್ಯಾರಲ್ ನಾಡಬಂದೂಕುಗಳನ್ನು ಹಾಗೂ ಅವುಗಳ ತಯಾರಿಕೆಗೆ ಬಳಸುತ್ತಿದ್ದ ಉಪಕರಣಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಜಿಲ್ಲಾ ರಕ್ಷಣಾಧಿಕಾರಿ ಬಿ. ನಿಖಲ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಕೇಶವ ಕೆ. ಇ. ಅವರ ಮೇಲ್ವಿಚಾರಣೆಯಲ್ಲಿ ನಡೆದ ಈ ಕಾರ್ಯಾಚರಣೆಯ ನೇತೃತ್ವವನ್ನು ಇನ್ಸ್ಪೆಕ್ಟರ್ ಸಂತೋಷ್ ಎಂ ಪಾಟೀಲ್ ವಹಿಸಿದ್ದರು. ತಂಡದಲ್ಲಿದ್ದ ಪಿಎಸ್ಐ ಶರತ್ ಹೆಚ್ ಹಾಗೂ ಸಿಬ್ಬಂದಿಗಳಾದ ಕೊಟ್ರೇಶಪ್ಪ, ಪ್ರದೀಪ್, ನಾಗರಾಜ ಸೇರಿದಂತೆ ಇಡೀ ತಂಡದ ಸಾಹಸಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸದ್ಯ ಆರೋಪಿ ಲಕ್ಷ್ಮಣಪ್ಪನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, ಈ ದಂಧೆಯ ಹಿಂದೆ ಇನ್ಯಾರ ಕೈವಾಡವಿದೆ ಅಥವಾ ಯಾವ ಸಂಘಟನೆ ಇವನಿಗೆ ಆರ್ಡರ್ ಕೊಡುತ್ತಿದ್ದವು ಎಂಬುದರ ಬಗ್ಗೆ ತನಿಖೆ ಮುಂದುವರಿದಿದೆ. ಯಾವ ಸಂಘಟನೆ ಇದ್ದರೂ ಅದು ಬಹಿರಂಗ ನಡೆಸಬೇಕು. ಇಂತಹ ಭಯೋತ್ಪಾದನಾ ಸಂಘಟನೆಗಳಿಗೆ ತಮ್ಮ ಮಕ್ಕಳಿಗೆ ಕಳುಹಿಸದೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಪೋಷಕರ ಕರ್ತವ್ಯ. ಈ ಬಂದೂಕುಗಳು ಯಾರಿಗೆ ನೀಡುತ್ತಿದ್ದ ಈ ಭಯೋತ್ಪಾದಕ ಲಕ್ಷ್ಮಣ ಎಂಬುದು ತನಿಖೆಯಿಂದ ಹೊರಬರಬೇಕಿದೆ. ಯಾರು ಈ ಬಂದೂಕುಗಳಿಂದ ಯಾರಿಗೆ ಶೂಟ್ ಮಾಡಲು ತಯಾರಿ ನಡೆಸಿದ್ದವು? ಯಾವ ಭಯೋತ್ಪಾದಕರು ಕೋಮು ದಂಗೆಗೆ ಬಳಸಲು ಈ ಅಕ್ರಮ ಬಂದೂಕುಗಳು ತಯಾರಿಸುತ್ತಿದ್ದರು ಎಂಬುದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಶಿವಮೊಗ್ಗ ಜಿಲ್ಲೆ ಕ್ರಿಮಿನಲ್ಗಳ ಅತ್ತೆಮನೆ ಆಗಿದೆ. ಕೆಲ ರಾಜಕಾರಣಿಗಳ ಆಶೀರ್ವಾದ ಇದ್ದರೆ ಕೆಲವರು ಡಾಂಗ್ಗಳಾಗಿ ಪರಿವರ್ತನೆ ಆಗಿದ್ದಾರೆ. ಅಕ್ರಮವಾಗಿ ಜೂಜಾಟ, ಓಸಿ, ಬಡ್ಡಿ ದಂಧೆ ಜೊತೆಗೆ ಗಾಂಜಾ ದಂಧೆಯ ತಾಣವಾಗಿ ಮಲೆನಾಡಿನ ಹೆಬ್ಬಾಗಿಲು ಬದಲಾಗುತ್ತದೆ. ಡಾನ್ಗಳಿಗೆ ಗಾಂಜಾನೆ ಚಾರ್ಜರ್. ದಾಳಿ ನಡೆಸಿ ಅಕ್ರಮ ಬಂದೂಕು ಕಾರ್ಖಾನೆಯನ್ನು ಸೀಜ್ ಮಾಡಿ ಬಂದೂಕು ತಯಾರಕ ಶಂಕಿತ ಭಯೋತ್ಪಾದಕ ಲಕ್ಷ್ಮಣಪ್ಪಗೆ ಬಂಧಿಸಿದ ಶಿವಮೊಗ್ಗ ಪೊಲೀಸ್ಗೆ, ಅದರಲ್ಲಿಯೂ ಶಿಕಾರಿಪುರ ಪೊಲೀಸ್ ತಂಡಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು.